ಸ್ನೇಹಿತರ ರೇಷನ್ ಕಾರ್ಡ್ ಬಳಕೆದಾರರಿಗೆ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಲಿ, APL ರೇಷನ್ ಕಾರ್ಡ್ ಇರಲಿ ಅಥವಾ ರೇಷನ್ ಕಾರ್ಡ್ ಇರಲಿ, ಈ ರೇಷನ್ ಕಾರ್ಡ್ ನಾನು ಹೇಳಿದಂತಹ ಈ ಮೂರು ರೇಷನ್ ಕಾರ್ಡ್ ಬಳಕೆದಾರರಿಗೆ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿರುವಂತದ್ದು. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳು ಏನಿದೆ, ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಗೃಹ ಜ್ಯೋತಿ ಯೋಜನೆಗೆ ಆಗಿರ್ಬೋದು, ಇದಕ್ಕೆ ನಾವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ನೀವು ಆ ಒಂದು ರೇಷನ್ ಕಾರ್ಡ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಗೂ ಅಪ್ಲೈ ಮಾಡಿದಿರಾ, ಗೃಹ ಜ್ಯೋತಿ ಯೋಜನೆಗೂ ಅಪ್ಲೈ ಮಾಡಿದಿರಾ, ಜೊತೆಗೆ ಅದರಿಂದ ಬರುವಂತಹ ಎಲ್ಲಾ ಲಾಭವನ್ನು ನೀವು ಪಡ್ಕೋತಾ ಇದ್ದೀರಾ. ಬಟ್ ಇದೀಗ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಒಂದು ಗೃಹ ಜ್ಯೋತಿ ಯೋಜನೆಯ ಕುರಿತು ಅಂಡ್ ಇನ್ನೊಂದು ಬಂದು ಗೃಹಲಕ್ಷ್ಮಿ ಯೋಜನೆಯ ಕುರಿತು. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ, ಜೊತೆಗೆ ಚಾನಲ್ಗೆ ಪ್ರತಿಯೊಬ್ಬರು ಬೇಗ ಲೈಕ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಸೊ ನೋಡಿ, ಗೃಹ ಜ್ಯೋತಿ ಯೋಜನೆ ಬಗ್ಗೆ ಇರುವಂತಹ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಅಂಡ್ ಹಾಗೇನು ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಮರುಪರಿಷ್ಕರಣೆ ಮಾಡ್ತಿದ್ದಾರೆ, ಅಂದ್ರೆ ಮರುಪರಿಶೀಲನೆ ಮಾಡ್ತಿದ್ದಾರೆ. ಬಟ್ ಈ ಗೃಹ ಜ್ಯೋತಿ ಯೋಜನೆ ಸ್ಟಾರ್ಟ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೊ ಈ ಗೃಹ ಜ್ಯೋತಿ ಯೋಜನೆಗೆ ಏನ್ ಮಾಡ್ತಾರೆ, ನಿಮ್ಮ ಒಂದು ಮೀಟರ್ ರೀಡಿಂಗ್ ಯಾರಿರ್ತಾರೆ, ನಿಮ್ಮ ಒಂದು ಮನೆ ಬಾಗಿಲಿಗೆ ಬೆಸ್ಕಾಂ ಅಧಿಕಾರಿ ಬರ್ತಿದ್ರು, ಅಂದ್ರೆ ಪ್ರತಿ ತಿಂಗಳು ಯಾರು ಕರೆಂಟ್ ಬಿಲ್ ಕೊಡ್ತಿದ್ರು ಅವರೇ ಬಂದಿರ್ತಾರೆ. ಜೊತೆಗೆ ಬಂದು ಅವರು ನಿಮ್ಮ ಹತ್ರ ಒಂದಿಷ್ಟು ಡೀಟೇಲ್ಸ್ ಅನ್ನ ತಗೊಂಡು ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟು ಆ ಒಂದು ಫಾರ್ಮಾಲಿಟಿನ ಎಲ್ಲಾನು ಸಹ ಕಂಪ್ಲೀಟ್ ಮಾಡಿರ್ತಾರೆ. ಇದಕ್ ನೋಡಿ ಬಂದು ಲಾಸ್ಟ್ ಡೇಟ್ ಇದ್ದಿದ್ದು ಲಾಸ್ಟ್ ತಿಂಗಳು 31ನೇ ತಾರೀಕು, ಜುಲೈ ತಿಂಗಳು 31ಗೆ ಇದ್ದಿದ್ದು. ಬಟ್ ಇದೀಗ ಸರ್ಕಾರ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಕೇವಲ 50% ಅಷ್ಟೇ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಮರುಪರಿಶೀಲನೆ ಆಗಿರುವುದು ಅಂತ ಹೇಳಿ ಇದೇ ತಿಂಗಳು 31ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇದೊಂದು ರೀತಿಯ ನಿಮ್ಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಯಾಕಂತ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಅವರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವಿರ್ಲಿಲ್ಲ ಅಂತ ಹೇಳಿ. ಸೊ ಇನ್ನೊಂದು ನಿಮ್ಮಲ್ಲಿ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ, ಈ ಒಂದು ಗೃಹ ಜ್ಯೋತಿ ಯೋಜನೆ ಅಡಿ ನೀವ್ ಏನೊಂದು 200 ಯೂನಿಟ್ ಫ್ರೀ ಕರೆಂಟ್ ಅನ್ನ ಪಡ್ಕೋತೀರಾ, ಇದರ ಲಾಭ ನಿಮಗೆ ಮುಂದೆ ಸಿಗಬೇಕು ಅಂತ ಅಂದ್ರೆ ಅವರು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ನೀವು ಒಂದು ವೆರಿಫಿಕೇಶನ್ ಮಾಡಿಸಿರ್ಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ತಿರದ ಬೆಸ್ಕಾಂ ಆಫೀಸ್ಗೆ ಹೋಗಿ ಒಂದು ಮರುಪರಿಶೀಲನೆ ಆದ್ರೆ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಅವ್ರು ಬಂದಾಗ ನಾವಿಲ್ಲ ಅಂತ ಹೇಳಿ, ಇಲ್ಲ ಅಂತಂದ್ರೆ ಅವ್ರು ಬಂದಾಗ ನಮಗೆ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಅಂತ ಹೇಳಿ. ಇಂಥವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಇದೀಗ ಏನ್ ಮಾಡಿದ್ದಾರೆ, ಈ ಒಂದು ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆಗೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಅನ್ನಾದ್ರೆ ಕೊಟ್ಟಿರುವಂತದ್ದು. ಲಾಸ್ಟ್ ಅಲ್ಲಿ ನಮ್ಗೆ ಜುಲೈ 31ಗೆ ಇತ್ತು ಲಾಸ್ಟ್ ಡೇಟು, ಈಗ ಬಂದ್ಬಿಟ್ಟು ನಮ್ಗೆ ಆಗಸ್ಟ್ 31ಗಿದೆ. ಪ್ರತಿಯೊಬ್ರು ಸಹ ಹೋಗಿ ನೀವು ಈ ಒಂದು ಏನೊಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಮರುಪರಿಶೀಲನೆ. ಆ ಒಂದು ಮರುಪರಿಶೀಲನೆ ಆದ್ರೆ ಕಂಪ್ಲೀಟ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನು, ಈ ಒಂದು ಗೃಹ ಜ್ಯೋತಿ ಯೋಜನೆಯ ಕುರಿತು ಇದು ಗುಡ್ ನ್ಯೂಸ್. ಈಗ ನೆಕ್ಸ್ಟ್ ನಾವು ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋಣ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಗುಡ್ ನ್ಯೂಸ್ ಅಂತ ಅಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 4,000 ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ನಿಜಾನೇ, 4,000 ಬರ್ತಾ ಇದೆ. ಕಳೆದ 2 ದಿನಗಳಿಂದ ನಿನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 4,000 ಆದ್ರೆ ಜಮಾ ಆಗ್ತಿದೆ. ಅದು ಯಾರಿಗೆ ಜಮಾ ಆಗ್ತಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜುಲೈ ತಿಂಗಳಲ್ಲಿ 31ನೇ ಕಂತಿನ ಹಣ ಜಮಾ ಮಾಡ್ತಾರೆ. 31ನೇ ಕಂತಿನ ಹಣ ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಬರುತ್ತೆ. ಶೇಕಡ ಒಂದು 40 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೂ ಅಥವಾ 40 ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಂದಿರ್ಲಿಲ್ವಂತೆ 31ನೇ ಕಂತಿನ ಹಣ. ಇದೀಗ ಸರ್ಕಾರ ಏನ್ ಮಾಡಿದ್ದಾರೆ, 31ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಈಗ ನೆಕ್ಸ್ಟ್ ಈ ತಿಂಗಳಲ್ಲಿ 32ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡಿರುವಂತದ್ದು. ಫಾರ್ ದಿ ಫಸ್ಟ್ ಟೈಮ್ ಏನ್ ಮಾಡಿದೆ ಸರ್ಕಾರ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 31, 32ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಮಾಡ್ತಿದ್ದಾರೆ. ಇದುವರೆಗೂ 30 ಕಂತಿನವರೆಗೂ ಹಣ ಜಮಾ ಮಾಡಿದ್ದಾರೆ. ಸಾಕಷ್ಟು ಬಾರಿ ಹಣ ಪೆಂಡಿಂಗ್ ಇತ್ತು. ಈಗ 28ನೇ ಕಂತಿನ ಹಣ ಪೆಂಡಿಂಗ್ ಇದ್ರು 29ನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ರು. 28ನೇ ಕಂತಿನ ಹಣ ಮೊದಲಿಗೆ ಬಂದು ಒಂದ್ ವಾರ ಆಗಿದ್ದಾದ್ಮೇಲೆ 29ನೇ ಕಂತಿನ ಹಣ ಬರ್ತಿತ್ತು. ಬಟ್ ಇದೀಗ ಏನ್ ಮಾಡಿದ್ದಾರೆ, ಯಾವ ಒಂದು ಫಲಾನುಭವಿಗೂ ಲೇಟ್ ಆಗ್ಬಾರ್ದು, ಯಾರಿಗೂ ಮೋಸ ಆಗ್ಬಾರ್ದು ಅಂತ ಹೇಳಿ 31ನೇ ಕಂತಿನ ಹಣ ಲಾಸ್ಟ್ ಮಂತ್ ಅಲ್ಲಿ ಯಾರಿಗೆ ಬಂದಿಲ್ವೋ ಇಂತಹ ಫಲಾನುಭವಿಗಳಿಗೆ 31, 32ನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ 4,000 ಆದ್ರೆ ಜಮಾ ಆಗ್ತಿರುವಂತದ್ದು. ನೀವು ಬೇಕಿದ್ರೆ ನಮ್ಮ ಒಂದು ವಿಡಿಯೋಸ್ ಕೆಳಗಡೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕಮೆಂಟ್ಸ್ ಅನ್ನ ಸಾಕಷ್ಟು ಜನ ಮಾಡಿದ್ದಾರೆ 4,000 ನಮಗೆ ಜಮಾ ಆಗಿದೆ ಅಂತ ಹೇಳಿ. ಸೊ 31, 32ನೇ ಕಂತಿನ ಹಣ ನಿಮಗೆ ಬಾಕಿ ಇತ್ತು ಅಂತ ಅಂದ್ರೆ ಈ ತಿಂಗಳಲ್ಲಿ 4,000 ಬರುತ್ತೆ. ಇಲ್ಲ ನಿಮ್ಗೆ ಲಾಸ್ಟ್ ಮಂತ್ ಅಲ್ಲಿ 2,000 ಬಂದಿತ್ತು ಅಂದ್ರೆ ಈ ತಿಂಗಳಲ್ಲಿ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಆದ್ರೆ ಬರುತ್ತೆ. ಓಕೆನಾ, 32ನೇ ಕಂತಿನ ಹಣ
ಹಣ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ 31ನೇ ಕಂತಿನ ಪೆಂಡಿಂಗ್ ಹಣನು ಸಹ ಬಿಡುಗಡೆ ಮಾಡಿರುವಂತದ್ದು. ಇದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತಹ ಗುಡ್ ನ್ಯೂಸ್. ನೋಡಿ, ಪ್ರತಿನಿತ್ಯನೂ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ, ಗೃಹಜ್ಯೋತಿ ಯೋಜನೆಯ ಬಗ್ಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನ, ಒಂದಿಷ್ಟು ಬದಲಾವಣೆಗಳನ್ನ ತರ್ತಾನೆ ಇದ್ದಾರೆ. ಗೃಹಜ್ಯೋತಿ ಯೋಜನೆಯಲ್ಲೇನೋ ಮರುಪರಿಶೀಲನೆ ಸ್ಟಾರ್ಟ್ ಆಗಿದೆ. ಈ ತಿಂಗಳು 31ಕ್ಕೆ ಲಾಸ್ಟ್ ಡೇಟ್ ಇದೆ. ಜಸ್ಟ್ ಅವ್ರು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ, ಇಲ್ಲ ಅಂತಂದ್ರೆ ನೀವು ಆಫೀಸ್ಗೆ ಹೋದಾಗ, ಬೆಸ್ಕಾಂ ಆಫೀಸ್ಗೆ, ನೀವು ಅಲ್ಲೇನ್ ಕೊಡ್ಬೇಕಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಕೊಡ್ಬೇಕಾಗುತ್ತೆ, ರೇಷನ್ ಕಾರ್ಡ್ ಅನ್ನ, ಹಳೆ ಕರೆಂಟ್ ಬಿಲ್ ಕೊಡ್ಬೇಕಾಗುತ್ತೆ, ಬೇಕಿದ್ರೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳಿದ್ರೆ ಅದನ್ನ ಕೊಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು, ಯಾರಾದ್ರೂ ರೆಂಟ್ಗಿದ್ರೆ ರೆಂಟಲ್ ಅಗ್ರಿಮೆಂಟ್ ಅಥವಾ ಲೀಸ್ ಗಿದ್ರೆ ಲೀಸ್ ಏನೋ ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನ ತಗೊಂಡು ಹೋದ್ರೆ ಅಲ್ಲಿ ನಿಮ್ಗೆ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಇನ್ ಮುಂದೆನೂ ಸಹ ಉಚಿತವಾಗಿ 200 ಯೂನಿಟ್ ಫ್ರೀ ಕರೆಂಟ್ ಆದ್ರೆ ಸಿಗುತ್ತೆ. ಓಕೆನಾ? ಅದಕ್ಕೆ ಈ ತಿಂಗಳಲ್ಲಿ ಕೊನೆಯ ದಿನಾಂಕದವರೆಗೂ ಸಹ ನಿಮ್ಗೆ ಡೇಟ್ ಇದೆ. ಹೋಗಿ ನೀವು ಒಂದು ಗೃಹಜ್ಯೋತಿ ಯೋಜನೆಯ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಪ್ರೋಸೆಸ್ ಇನ್ನೂ ಸಹ ಸ್ಟಾರ್ಟ್ ಆಗಿಲ್ಲ, ಮರುಪರಿಶೀಲನೆ. ಅದಕ್ಕೆ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರಂತೆ. ಸೇಮ್ ಗೃಹಜ್ಯೋತಿ ಯೋಜನೆ ರೀತಿಯಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟು ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿಸ್ಕೊಂಡು ಅಲ್ಲಿ ಬಂದು ಅವರು ಆ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಯಾರನ್ನು ವರಿ ಮಾಡ್ಕೋಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಗೃಹಜ್ಯೋತಿ ಯೋಜನೆಯಲ್ಲಿ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು ಒಂದು ಗುಡ್ ನ್ಯೂಸ್. ಅಂಡ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಾಕಿ ಇರುವಂತಹ 31ನೇ ಕಂತಿನ ಹಣ ಅಂಡ್ ಹಾಗೇನು ಈ ತಿಂಗಳಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆಲ್ಲ 31ನೇ ಕಂತಿನ ಹಣ ಬಾಕಿ ಇತ್ತು ಅಂತಹ ಫಲಾನುಭವಿಗಳಿಗೆ ಒಟ್ಟಿಗೆ 4,000 ಬರ್ತಾ ಇದೆ. ಕೇವಲ 32ನೇ ಕಂತಿನ ಹಣ ಬರ್ಬೇಕಿರೋರಿಗೆ 2,000 ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಓಕೆನಾ? ಸೊ ಈ ಒಂದು ಸರ್ಕಾರ ರೇಷನ್ ಕಾರ್ಡ್ ಬಳಕೆದಾರರಿಗೆ ಕೊಟ್ಟಿರುವಂತಹ 2 ಗುಡ್ ನ್ಯೂಸ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಬೇಗ ಲೈಕ್ ಅನ್ನ ಮಾಡ್ಕೊಳ್ಳಿ.